ಇವತ್ ನನ್ ಬುದ್ಧಿಗೆ ಅದೇನಾಗಿತ್ತೋ ಎಡ್ವರ್ಡ್ ರಾಣಿ ತರ ಎಡ್ವರ್ಡ್ ಮಾಡ್ಕೊಂಡ್ಬಿಟ್ಟೆ ಅಲ್ಲೇ ವಿದ್ಯಾ. ಲೆಕ್ಕಾಚಾರ ಯಾರ್ ಬರೀತವ್ರೆ ಅಂತ ತಿಳ್ಕೊಳ್ದೇನೆ ಅವ್ರ ತವ ಸತ್ಯ ಹೇಳ್ಬಿಟ್ಟಿದ್ಯಾ. ಮೊದ್ಲೇ ಅವ್ರಿಗೆ ಕೋಪ ಜಾಸ್ತಿ, ಅಲ್ಲಿ ಹೋಗಿ ಅದೇನ್ ಮಾಡೋರು, ಅದ್ರಿಂದ ಅಟ್ಟಿನಲ್ಲಿ ಅದೇನೇನ್ ಮನಸ್ತಾಪಗಳು ಉಟ್ಕೋತದೋ. ನಿಜ ಹೇಳ್ಬಿಡು ಲೆಕ್ಕಾಚಾರ, ನೀನ್ ಸಿಕ್ಬಿದ್ದೆ ಅಂತ ತಪ್ಪಿಸ್ಕೊಳಕ್ ಅವನ ಹೆಸರು ಹೇಳ್ಬೇಡ. ನನ್ ಮಾತನ್ನ ನಂಬಿಗೌಡ್ರೆ, ಸುಭಾಷ್ ಅಪ್ಪರು ದುಡ್ಡೆಲ್ಲ ತಗೊಂಡು ಈ ತರ ಲೆಕ್ಕ ಬರಿ ಅಂತ ಹೇಳಿ ನನ್ಗೊಂದಿಟ್ಟು ಕಾಸು ಕೊಡೋರು. ಅದು ಅಲ್ದೇನೆಯ ಅವರೇ ಒಂದ್ 7-8 ಜನದ ಹೆಸರು ಸೇರಿಸಿ ಒಂದ್ ಸಂಘ ಅಂತ ತೋರ್ಸ್ಬಿಟ್ಟು ಕಡಿಮೆ ಬಡ್ಡಿಗೆ ದುಡ್ಡು ತಗೊಂಡು ಜಾಸ್ತಿ ಬಡ್ಡಿ ಬಿಟ್ಕೊಂಡವ್ರೆ. ನಾನು ಹೇಳ್ದಂಗೆ ಬರೀ ಈ ಪುಸ್ತಕ ಯಾರು ನೋಡಕ್ಕಿಲ್ಲ ಅಂತ ನನ್ನ ಕೈಲೇ ಬರೆಸ್ತಾವ್ರೆ ಗೌಡ್ರೆ. ಲೇ, ನೀನ್ ನಂಬಿ ಒಂದ್ ಜವಾಬ್ದಾರಿ ವಹಿಸಿದ್ರೆ ಈಟೆಲ್ಲ ಮೋಸನಿಲ್ಲ. ಅಂಟಮ್ಮ, ಇವನ್ ಹೊಡೆದು ಏನು ಪ್ರಯೋಜನ ಇಲ್ಲ. ಇವನ್ ಬರೀ ಬಾಣ, ನಿಜವಾದ ಬೇಟೆಗಾರ ಅವನ್ನ ಮಾತ್ರ ಸುಮ್ಕೆ ಬಿಡ್ಬೇಡ ಅಂಟಮ್ಮ. ಲೆಕ್ಕಾಚಾರ ನೀನ್ ನೋಡು, ಮೊದ್ಲು ಅವನಿಗೆ ಬುದ್ಧಿ ಕಲ್ಸಿ ಆಮೇಲೆ ನಿನ್ ತಗೋತೀನಿ. ಇವರಿಬ್ರು ಇಲ್ಲೇನ್ ಮಾಡ್ತಿದ್ದಾರೋ? ಅಣ್ಣ, ಏನ್ಲ ಕೊಟ್ಲೆ? ಇಬ್ರು ಏನ್ ಮಾಡ್ತಾ ಇದ್ರು ಇಲ್ಲಿ? ಸುಭಾಷ, ನೀನ್ ಮಾಡಿರೋ ಒಳ್ಳೆ ಕೆಲ್ಸವ ಕೇಳಿ ಹೊಗ್ಳ್ಬೇಕು ಅನ್ಸ್ತದೆ ಕಳ. ಏನಣ್ಣ ಹಂಗಂದ್ರೆ? ಅಂತ ಒಳ್ಳೆ ಕೆಲ್ಸ ನಾನೇನ್ ಮಾಡ್ದೆ? ಏನ್ ಸುಭಾಷ ಇಂಥ ಮಾತು ಕೇಳ್ತಿದ್ಯಾ? ಅಪ್ಪಯ್ಯ ನಿಂಗೆ ಅಂತ ಕೊಟ್ಟಿರೋ ಜವಾಬ್ದಾರಿನ ಅಂದಂಗ್ ನಿಭಾಯಿಸಿದ್ದೆ ನೀನು. ನಾನ್ ಊರಲ್ಲಿ ಇಲ್ದೆಲ್ಲ ಇರ್ಬೇಕಾದ್ರೆ ನೀನ್ 7 ಜನಕ್ಕೆ ಸಹಾಯ ಮಾಡಿದಿಲ್ಲ. ಇನ್ನ ಲೆಕ್ಕಾಚಾರದ ವಿಷಯಕ್ಕೆ ಬಂದ್ರೆ ಒಂದೇ ಒಂದ್ ಪೈಸಾ ತಪ್ಪದಂಗ್ ನೋಡ್ಕೊಂಡಿದ್ಯಾ? ಸಾಮಾನ್ಯ ಶಿಕ್ಷಣನೂ ಇಲ್ದವನು ನನ್ನನ್ನು ಹೊಗಳ್ತಾವನೆ. ಇದೇ ಸರಿಯಾದ ಟೈಮ್, ಬಿಲ್ಡಪ್ ಹಾಕೊಂಡ್ಬಿಡ್ಬೇಕು. ನೋಡ್ಕೊಳ್ದೆ ಇರೋದಕ್ಕಾದತೇನಣ್ಣ. ನೀನು ದೊಡ್ಡಪ್ಪ ನನ್ ಮ್ಯಾಗ ಆಟೊಂದ್ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಜವಾಬ್ದಾರಿ ವಹಿಸಿರ್ಬೇಕಾದ್ರೆ ನಾನ್ ಮುತುವರ್ಜಿ ವಹಿಸ್ಲೇಬೇಕಲ್ವೇ? ಅಬಾ ಎಂತ ಮಾತು. ಲಾ ಕ್ವಾಟ್ಲೆ, ನೋಡಿದ್ಯಲ್ಲ ನನ್ನ ತಮ್ಮನ್ನ ಏಟ್ ಬುದ್ಧಿವಂತ ಅಂತ. ಹೌದು ಅಂಟಮ್ಮ. ಪಾಪಕಲ್ಲ ನಮ್ ಸುಭಾಷನ್ಗೆ ಸುಳ್ಳು, ಮೋಸ, ಈ ದ್ರೋಹ, ವಂಚನೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕಲ. ಅದ್ರಲ್ಲೂ ಈ ಸಂಘದ ಲೆಕ್ಕಾಚಾರ ಅಂತೂ ಏಟ್ ಚಂದಾಗಿ ನಿಭಾಯಿಸ್ತಾವ್ ಗೊತ್ತೇ. ಆ ಲೆಕ್ಕಾಚಾರನೆಲ್ಲ ಆಟೋ ಒಂದ್ ಕಷ್ಟಪಟ್ಟು ನೋಡ್ಕೊಂಡಿರೋದಕ್ಕೆ ನನ್ ತಮ್ಮಂಗೆ ಏನಾದ್ರು ಕೊಡ್ಬೇಕಲ್ವಾ? ಏನ್ ಸುಭಾಸ, ನಾನು ಹೇಳ್ತಾ ಇರೋದು ಸರಿಯಾಗಿ ಅದಲ್ಲೇ? ಹ್ಞೂ ಅಣ್ಣ, ಲೆಕ್ಕಾಚಾರ ಏನಾನ ತಪ್ಪು ಮಾಡ್ಬಿಡ್ತಾನೆ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಲ್ಲಾನು ಚೆಕ್ ಮಾಡ್ತೀವ್ನಿ. ಒಂದು ನಯಾ ಪೈಸನು ಆ ಕಡೆ ಈ ಕಡೆ ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ನನ್ ತಮ್ಮ ಕಳ್ಳ ಸುಭಾಸ, ನೀನು ನಿನ್ಗೆ ಏನಾದ್ರು ಕೊಡ್ಲೇಬೇಕಲ್ಲ. ನಿಮ್ಗೆ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಅದ್ ಭಗವಂತ ಮೆಸ್ತಾನ? ಸುಭಾಸ, ನೀನ್ ಮಾಡಿರೋ ಮೋಸಕ್ಕೆ ಲೆಕ್ಕಕ್ಕೆ ನೀನ್ ಕೊಡ್ದಲೇ ಹೋದ್ರೆ ನಿನ್ ಬುದ್ಧಿ ಕಲಿಯಕ್ಕಿಲ್ಲ ಕಳ. ಅಣ್ಣ, ಮೋಸ ಮಾಡಿದ್ಯಾ, ನಂಬಿಕೆ ದ್ರೋಹ ಮಾಡಿದ್ಯಾ. ಯಾರು? ನಾನ್ ಮೋಸ ಮಾಡಿಲ್ಲ. ಮೋಸ ಮಾಡದೆ ತೆಪ್ಲೆ ಕಬಸಿದ್ಯಲ್ಲ, ನಂಬಿಕೆ ದ್ರೋಹ ಮಾಡಿ ಸುಳ್ಳು ಗುಂಪು ತೋರಿಸಿ ಸಂಘದ ಸಾಲ ಎತ್ಕೊಂಡಿಯಲ್ಲ.
ಇವತ್ ನನ್ ಬುದ್ಧಿಗ್ ಅದೇನಾಗಿತ್ತೋ ಎಡ್ವರ್ಡ್ ರಾಣಿ ತರ ಎಡ್ವರ್ಡ್ ಮಾಡ್ಕೊಂಡ್ಬಿಟ್ಟೆ ಅಲ್ಲೇ ವಿದ್ಯಾ. ಲೆಕ್ಕಾಚಾರ ಯಾರ್ ಬರೀತವ್ರೆ ಅಂತ ತಿಳ್ಕೊಳ್ದೇನೆ ಅವ್ರ ತವ ಸತ್ಯ ಹೇಳ್ಬಿಟ್ಟಿದ್ಯಾ. ಮೊದ್ಲೇ ಅವ್ರಿಗೆ ಕೋಪ ಜಾಸ್ತಿ, ಅಲ್ಲಿ ಹೋಗಿ ಅದೇನ್ ಮಾಡೋರು, ಅದ್ರಿಂದ ಅಟ್ಟಿನಲ್ಲಿ ಅದೇನೇನ್ ಮನಸ್ತಾಪಗಳು ಉಟ್ಕೋತದೋ. ಮೊದ್ಲೇ ಸುಭಾಸಣ್ಣ ನೋಡ್ಕೋತವ್ರೆ ಅಂತ ಗೊತ್ತಿದ್ರೆ ಲೆಕ್ಕಾಚಾರ ವಿಷಯದಲ್ಲಿ ಹೊಸಿ ವ್ಯತ್ಯಾಸ ಬತ್ತೈತೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಒಂದ್ ವೇಳೆ ಅವ್ರೇನಾದ್ರು ತೆಪ್ ಮಾಡಿದ್ರೆ ನಾನೇ ಅವ್ರ ತವ ಹೋಗಿ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಇವ್ರಿಗ್ ತೆಪ್ ಮಾಡಿದ್ರೇನೆ ಆಗಕ್ಕಿಲ್ಲ, ಅಂತದ್ರಲ್ಲಿ ನಂಬಿಕೆ ದ್ರೋಹ ಮಾಡಿದ್ರೆ ಇವ್ರು ಬಿಟ್ಟಾರೆ. ಈಗ ಗೌಡ್ರು ಅದೇ ಟ್ರಂಪಾಟ ಮಾಡೋರು. ಇದು ಎಲ್ಲಿಗೋಗಿ ನಿಂತ್ಕೋತೋ ಒಂದು ಗೊತ್ತಾಯ್ತಿಲ್ಲಲ್ಲಪ್ಪ ದೇವ್ರೆ. ಗೌಡ್ರೆ, ಯಾಕಂಗ್ ನೋಡ್ತಿದ್ದೀರಾ? ನಾನೇನಾದ್ರೂ ತೆಪ್ ಮಾತಾಡಿದ್ನಾ? ಇಲ್ಲ ಕಣಮೆ, ಇದು ಏಟೊಂದು ಗಂಭೀರವಾದ ವಿಷಯ ಗೊತ್ತಾ. ಆದ್ರೆ ನೀನ್ ಏಟ್ ಸುಲಭವಾಗಿ ಹೇಳ್ಬಿಟ್ಟೆ ನೋಡು. ಆದ್ರೆ ನಾವೇ ಇಟ್ ದಿನ ಇದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ನೋಡು. ನೀನ್ ಮಾಡಿ ದಿಟ ಕಣಮೆ. ಅವನಿಗೂ ಆದಾಯ ಬರ ಅಂತ ವ್ಯವಹಾರ ಇದ್ದಿದ್ರೆ ಅವನು ಈ ತರ ಕೆಲಸ ಎಲ್ಲ ಮಾಡ್ತಿರ್ಲಿಲ್ಲ ಅಲ್ವೇ? ಅದಕ್ಕೆ ಗೌಡ್ರೆ, ನಿಮ್ಗೆ ಬೇಕಾದಷ್ಟು ವ್ಯವಹಾರಗಳವೆ. ಅದ್ರಲ್ಲಿ ಯಾವ್ದೋ ಒಂದ್ ವಯಸ್ಸು ಕೊಟ್ಟು ಎಚ್ಚರಿಕೆಯಿಂದ ನೋಡ್ಕೊಂಡು ಹೋಗು ಅಂತ ಹೇಳಿದ್ರೆ ಅವ್ರು ನೋಡ್ಕೊಂಡು ಹೋಯ್ತಾರೆ. ಅವ್ರಿಗೂ 4 ಜನನ್ ಮುಂದ್ಗುಟೆ ಮರ್ಯಾದೆ ಇರ್ತದೆ. ಹೆಂಡತಿ ಮುಂದೆ ಬೇರೆ ಯಾರ್ ಮುಂದ್ಗುಟುವೆ ಕೈ ಕಟ್ಕೊಂಡ್ ನಿಂತ್ಕೊಳ್ಳೋ ಪರಿಸ್ಥಿತಿನೇ ಬರಕಿಲ್ಲ. ಸತ್ಯ ಕಣಮೆ. ಈಗಲೇ ಅಪ್ಪಯ್ಯಂತವ್ ಮಾತಾಡಿ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳಂಗೆ ಏನಾದ್ರು ವ್ಯವಸ್ಥೆ ಮಾಡ್ಸನ್ ಬಾ. ಗೋವಿಂದ, ಮುಗುರಿ ಕಲ್ಲಿನ ವೆಂಕಟೇಶನ್ ಮದುವೆಗೆ ಹೋಗಿ ಮುಯ್ಯಾಗ್ದ? ಹ್ಞೂ ಅಣ್ಣ, ಚಿನ್ನದ ಉಂಗ್ರನೇ ಹಾಕಿವ್ನಿ. ಅಪ್ಪಯ್ಯ, ಅಪ್ಪಯ್ಯ, ಏನ್ಲ? ಅಪ್ಪಯ್ಯ, ಚಿಕ್ಕಪ್ಪ, ಇಬ್ರು ಇಲ್ಲೇ ಇದ್ದೀರಾ? ಒಳ್ಳೇದೇ ಆಯ್ತು. ಅವ್ವ, ಇವನು ಹೇಳ್ಬಿಡ್ತಾನೇನವ್ವ ಸುಭಾಷನ್ ಬಗ್ಗೆ? ಏನ್ಲ ಅದು ಅಂತ ಮುಖ್ಯವಾದ ವಿಷಯ? ಅದು ನಮ್ ಸುಭಾಷ ನಾವೆಲ್ಲರೂ ಅವನ್ನ ಇನ್ನು ಚಿಕ್ಕ ಹುಡುಗ ಅನ್ಕೊಂಡಿದ್ದೀವಿ. ಇಲ್ಲಿ ಗಂಟ ಅವನು ಸ್ತ್ರೀಶಕ್ತಿ ಸಂಘ ಅದು ಇದು ಅಂತ ಚಿಕ್ಕ ಪುಟ್ಟ ಲೆಕ್ಕ ಮಾಡ್ಕೊಂಡವನೆ. ಯಾಕಪ್ಪ ಭದ್ರ, ಅದ್ರಲ್ಲೂ ಏನಾರ ತೆಪ್ ಮಾಡಿದ್ದಾನೆ? ಹಂಗೆಲ್ಲ ಏನಿಲ್ಲ ಚಿಕ್ಕಪ್ಪ. ಈಗ ನಾವು ಸುಭಾಷನ್ಗೆ ದೊಡ್ಡ ಮನೆಯಿಂದ ಹೆಣ್ತಾ ಇದೀವಿ. ಈಗ್ಲೂ ಅವನಿನ್ನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ರೆ ಹೆಂಗೆ ಹೇಳಿ? ಅದಕ್ಕೆ ಈಗ ನಾನೇನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಿ? ಹಂಗಲ್ಲ ಕಣಪ್ಪಯ್ಯ, ಈಗ ಬೀಗ್ರುವೆ ತಮ್ಮ ಅಳಿಮಯ್ಯ ಏನ್ ಮಾಡ್ತಾವನೆ ಅಂತ ಹೇಳ್ಕೊಳಕಾದ್ರು ನಮ್ ಸುಭಾಸನ್ ಹತ್ರ ಒಂದ್ ಹೇಳ್ಕೊಳ ಅಂತ ಕೆಲ್ಸ ಇರ್ಬೇಕಲ್ವೇ? ಅಪ್ಪಯ್ಯ, ನಮ್ ಗ್ರಾನೈಟ್ ಫ್ಯಾಕ್ಟ್ರಿಗಳಿಲ್ವೇ? ಅದ್ರಲ್ಲೊಂದ್ 4 ಸುಭಾಸಂಗ್ ವಹಿಸ್ಕೊಟ್ಬಿಟ್ರೆ ಸರಿಯಾಗಿರಕಿಲ್ವೇ? ಅದರಿಂದ ಅವನಿಗೂ ಒಂದ್ ಘನತೆ ಗೌರವ ಅನ್ನೋದಿರ್ತದೆ. ನೋಡ್ಲ ಸುಭಾಸ, ಹುಟ್ತಾ ಅಣ್ತಮ್ಮಂದಿರು, ಬೆಳಿತಾ ದಾಯಾದಿಗಳು ಅನ್ನೋ ಮಾತದೆ. ಆದ್ರೆ ನಾನು ನಿಮ್ಮಪ್ಪ ಅದನ್ನ ಸುಳ್ಳು ಮಾಡಿವೆ. ಹಂಗೆ ನಿಮ್ಮ ಅಣ್ಣ ಭದ್ರ ನೀನ್ ಕೂಟೆ ಹುಟ್ತಾ ಹೋದ್ರುವೆ ನಿನ್ನ ಬಗ್ಗೆ ಸ್ಯಾನೆ ಪಿರುತಿ ಆಸೆ ನಂಬಿಕೆ ಇಟ್ಕೊಂಡವನೆ. ಆ ನಂಬಿಕೆಗೆ ಮಸಿ ಬಳಿಯೋ ಕೆಲಸ ನೀನು ಮಾಡಬಾರ್ದು.
ನೋಡ್ಲಾ, ನೀನು ಅವನು ರಾಮ ಲಕ್ಷ್ಮಣನಂಗಿರ್ಬೇಕು. ಅದೇ ನಮ್ಮಿಬ್ರು ಆಸೆ. ಈಗ ನಿಮ್ಮ ಅಣ್ಣ ನಿನಗೆ ಮದುವೆ ಆಗ್ತಾ ಇರೋದಕ್ಕೆ ನಿನಗೆ ಜವಾಬ್ದಾರಿ ಒಪ್ಸಿ ಅಂತ ಬಂದು ನಮ್ಮ ಮುಂದೆ ನಿಂತವನೆ. ಏನ್ಲಾ ಸುಭಾಸ, ಇನ್ನು ಮುಂದ್ಕೊಟ್ಟೆ ಶೋರೂಮ್ಗಳ ಜವಾಬ್ದಾರಿ ವಹಿಸ್ಕೊಂಡು ನೋಡ್ಕೊಂಡ್ಯಾ? ಹಾ ದೊಡಪ್ಪ, ನೋಡ್ಕೋತೀನಿ. ನೋಡ್ಲ ಸುಭಾಸ, ಇನ್ಮೇಲಿಂದ ಆದ್ರೂ ಬೇಜವಾಬ್ದಾರಿ ತರ ನಡ್ಕೊಳ್ಳೋದನ್ನ ಬಿಟ್ಟು ಭದ್ರನ್ ತರ ಜವಾಬ್ದಾರಿ ಮನ್ಸಾಗು. ನಿಮ್ಮಣ್ಣ ನಿನ್ನ ದೊಡ್ಡ ಮನ್ಸನಾಗ ನೋಡ್ಬೇಕು ಅಂತ ಆಸೆ ಪಡ್ತಾವನೆ. ಅವನ ಆಸೆ ಪಟ್ಟಂಗೆ ಬದುಕೋದನ್ ಕಲಿ. ಅಟ್ಟಿಲಿ ಎಲ್ಲಾರು ಹಿಂಗೆ ಜವಾಬ್ದಾರಿಯಿಂದ ಒಗ್ಗಟ್ಟಾಗಿದ್ರೆ ನಂಗದೇ ಸಂತೋಷ. ಮನೆ ಯಾವಾಗ್ಲೂ ಹೀಗೆ ಇರ್ಬೇಕನ್ನೋದೇ ನನ್ನ ಆಸೆ. ಯಾಕಮ್ಮ ಈಶ್ವರಿ, ನೀನೇನು ಮಾತಾಡ್ತಾ ಇಲ್ಲ? ಬಾಬಾ, ನಂಗಾಯ್ತಾ ಇರೋ ಸಂತೋಷಕ್ಕೆ ಮಾತೇ ಬತ್ತಿಲ್ಲ. ಆಯ್ತು ಕಣ್ಲ ಸುಭಾಸ, ಇನ್ನು ಮುಂದಕ್ಕೆ 4 ಶೋರೂಮ್ಗಳ ಜವಾಬ್ದಾರಿ ನಿಂದೇಕಲ್ಲ. ಆಮೇಲೆ ಅದ್ರಲ್ಲಿ ಬರೋ ಲಾಭದಲ್ಲಿ 50% ನೀನ್ ಮಾಡಿಕೋ, ಇನ್ ಮಿಕ್ಕಿದ್ದನ್ನ ಪಟ್ಟಿ ಕೊಟ್ಬಿಡು. ಆಯ್ತೆ?